ಈ ತರ ಮುತ್ಕೊಡಲ್ಲ ಇದ್ರಕ್ಕಿಂತ ಜಾಸ್ತಿನೇ ಮುತ್ಕೊಡ್ತಾರೆ. ಆದ್ರೆ ಐಡಿಯಾ ಕರೆಕ್ಟ್ ಆಗದೆ, ಆದ್ರೆ ಬಾಳೆಣ್ಣೆ ಇಲ್ವಲ್ಲ. ಏನೋ ಮಾತಾಡ್ತಾರೆ. ಬಾಳೆಣ್ಣನ್ ಕೇಳ್ತೀನಿ ಅಂತ ನಿನ್ಗೆ ಗೊತ್ತು? ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಬತ್ತಾಳೆ ಅದೋ ನಿನಗೆ ಕೊಟ್ಟಿರೋ ಬಾಳೆಹಣ್ಣೆಲ್ಲ ಚಲ್ಲೆ ಹಣ್ಣು. ಹಾಕೋ ಬೇಗ. ಮ್ಯೂಸಿಕ್. ಸೂಪರ್. ಅದು ಅದು ಏನೋ ಟಿಟಿ ಇದು ಕಿಟ್ಟೆ ಟಿಟಿ ಇದು ಕರೆಕ್ಟ್. ಚಂದ್ರಣ್ಣ, ಕಾರ್ತಿಕ, ಅಯ್ಯೋ ಐಡಿಯಾ ಅದು ಯಾಕೋ ವರ್ಕೌಟ್ ಆಗಿಲ್ಲ. ಇವಾಗ ಹೊಸ ಐಡಿಯಾ ಕೊಡ್ತೀನಿ. ಏನ್ ಹೇಳು? ಅವಳು ಹಿಂಗ್ ಬರ್ತಾ ಇರ್ತಾಳೆ, ನೀನ್ ಹಿಂಗ್ ನಿಂತಿರ್ತೀಯ, ಸರಿ, ಸಡನ್ ಆಗಿ ಸಿಡ್ಲು ಗುಡ್ಗು ಬರುತ್ತೆ, ರಪ್ಪ ಬಂದ್ ತಪ್ಕೊಂತಾಳೆ. ಐಡಿಯಾ ಏನೋ ಸಖತ್ತಾಗತ್ತೆ, ಅರೆ ಈ ಟೈಮ್ ನ ಸಿಡ್ಲು ಬರ್ಬೇಕಲ್ಲ. ಪ್ರೀತಿಗೆ ಪ್ರೀತಿ. ಸುರೇಣ ಅವ್ಳು ಬರೋಷ್ಟೊತ್ತಿಗೆ ಬಂದು ಬಡಿತು ಸಿಡ್ಲು. ರೀ ಸೌಮ್ಯ, ಏನ್ ಮಾಡ್ತಾ ಇದ್ದೀರಾ? ಭಯಕ್ಕೆ ನಾನು ನಿಮ್ ಹಿಂದೆ ಔಚ್ಕೊಂಡಿದ್ದೀನಿ. ನೀವು ನನ್ನ ಹಿಂದೆ ಔಚ್ಕೊಂಡ್ರು, ನಾನ್ ನಿಮ್ ಹಿಂದೆ ಔಚ್ಕೊಂಡ್ರು, ಕಾಣ್ಸದ್ ನೀವೇ ಕಣ್ರಿ. ಕಾರ್ತಿಕ, ನಾನ್ ತಪ್ಕೋಬೇಕು ಅನ್ನೋ ಹೋಗಿ ನೀನೇ ತಪ್ಕೋತಾ ಇದ್ದಲ್ಲ. ಹೋಗುದು ಹೊಡೆದ ಅಂದ್ರೆ ಮುಖ ಪಂಗಡಿಸ್ಬಿಡ್ಬೇಕು. ಏನ್ ಆಟ ಆಡ್ತಾ ಇದ್ಯಾ? ಯಾವ್ದಾರ ಹುಡುಗಿನ ನೀನೇ ಹೋಗಿ ತಪ್ಕೋಬೇಕು, ಅವಳು ಬತ್ ತಪ್ಕೋತಾಳ. ಓ, ಅವಳೇ ತಪ್ಕೋಬೇಕಾ? ಅಯ್ಯೋ, ಅದು ಗೊತ್ತಾಯ್ತಲ್ವಲ್ಲ ನನಗೆ. ಕಾರ್ತಿಕ, ಈಗ ಅವಳು ಆ ಕಡೆ ಬರ್ಬೇಕಾದ್ರೆ ನನ್ ಏನಾದ್ರೂ ಕೊಟ್ಟಿ ಅವಳಿಗೆ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಈಗ ತಪ್ಕೊಬಿಡ್ಬೇಕು. ಏನ್ ತಲೆ ಕೆಡ್ಸ್ಕೊಬಿಡೋಣ. ಅವಳು ಬರ್ತಾಳೆ, ರಪ್ ಅಂತ ಹಿಂಗ್ ಕೈಯ ಹಿಡ್ಕೊಂಡು ಒಂದ್ ಹೂವ ನಾನು ತೆಗ್ದು ಕೈಯಲ್ಲಿ ಕೊಟ್ಟು ಐ ಲವ್ ಯು ಅಂತ ಹೇಳಿ ಅಂತ ಮುತ್ಕೊಡು. ಕೊಟ್ರೆ ಅವಳು ಅಂತ ಮುತ್ಕೊಡ್ತಾಳೆ. ಇಷ್ಟೊಂದು ಕೊಡ್ತಾಳೆ? ಅಯ್ಯೋ, ನಾನ್ ಕಡಿಮೆ ಕೊಟ್ಟಿದ್ದೀನಿ, ಅವಳು ಎಲ್ಲೆಲ್ಲಿ ಕೊಡ್ತಾಳೆ ಅಂತ. ಎಕ್ಸ್ಪೀರಿಯನ್ಸ್ ಕಾರ್ತಿಗೆ, ಎಕ್ಸ್ಪೀರಿಯನ್ಸ್ ಕಾರ್ತಿಗೆ. ಆದ್ರೆ ಗುಲಾಬಿ ಹೂ ಬೇಕಲ್ಲ. ನಾನು ಹೂವ ಕೇಳ್ತೀನಿ ಅಂತ ನಿನ್ಗೆ ಹೆಂಗೋ ಗೊತ್ತು? ಅಣ್ಣ ಬತ್ತವಳೆ, ಪ್ರಪೋಸ್ ಮಾಡು. ನನ್ಗೆ ಯಾಕೋ ಸೈಕಲ್ ನಡುಕ್ಕಾಗಬೇಕಣ. ನಿನಗೆ ಯಾವಾಗ ನಡ್ಗಲ್ಲ ಹೇಳಣ್ಣ. ನನಗೆ ನಿಜವಾಗ್ಲೂ ಪ್ರಪೋಸ್ ಮಾಡಕ್ಕಾಯ್ತಲ್ಲ, ಭಯ ಆಗ್ತಾ ಇದೆ. ಎನರ್ಜಿ ಹುಲಿ ಕಾರ್ತಿಕ್ ಪಕ್ಕದಲ್ಲಿರೋದು, ಹೋಗು. ಅಯ್ಯೋ, ಆಯ್ತಲ್ಲ ಕ್ಯಾಪ್ ಕಿಪ್ಪಲ್ಲಿ ಕೊಡ್ಬಿಟ್ರೆ ಅದಕ್ಕೆ ನೀನೇ ಚಂದ್ರಪ್ರಭಾ ಅನ್ಕೋ. ಹೆಂಗೆ ಪ್ರಪೋಸ್ ಮಾಡೋದು ಅಂತ ಒಂದೇ ಒಂದ್ಸಲ ಹೇಳ್ಕೊಡಲ್ಲ. ಏನ್ ಸಾರಿ ಮದ್ವೆ ಕರೆದ್ಬಿಟ್ಟು ಪ್ರಸ್ತ ನೀನೇ ಮಾಡ್ಕೊಂತ. ಕರೆಕ್ಟ್ ಆಗಿ ಹೇಳೋಣ. ಗೊತ್ತಾಯ್ತು, ಸ್ಕ್ರಿಪ್ಟ್ ಯಾರು ಗೊತ್ತಾಯ್ತು. ಕರೆಕ್ಟ್ ಆಗಿ ಹೇಳು. ಈಗ ನಾನು ಯಾರು? ನೀನು ಈಗ ಚಂದ್ರಪ್ರಭು ತರ ಪ್ರಪೋಸ್ ಮಾಡಿ ಒಂದ್ ಸ್ವಲ್ಪ ಹೇಳ್ಕೊಡು. ನಾನು ಚಂದ್ರಪ್ರಭಾ, ನೀನು ಕಾರ್ತಿಕ. ಓಕೆ ಓಕೆ, ಕೊಡು. ಮೂಡೆ ಬತ್ತಿಲ್ಲ. ಕಾರ್ತಿಕ ಹಿಂಗಿದ್ದಾನ? ಹಿಂಗೆ ಚಂದ್ರಪ್ರಭಾ ಪ್ರಪೋಸ್ ಮಾಡ್ತಾ ಇದ್ದೀನಿ, ಖುಷಿ ಪಡಿ. ಚಂದ್ರಪ್ರಭಾ ಪ್ರಪೋಸ್ ಮಾಡುವಾಗ ನೀನು ತುಂಬಾ ಖುಷಿ ಪಡ್ಬೇಕು. ರೀ ಸೌಮ್ಯ, ಈ ಕಣ್ ನಿಮ್ದೇ ಇರ್ಬೋದು, ಆದ್ರೆ ಅದ್ರಲ್ಲಿ ನನ್ನನ್ನೇ ನೋಡ್ಬೇಕು. ಈ ತುಟಿ ನಿಮ್ದೇ ಇರ್ಬೋದು, ಆದ್ರೆ ಅದ್ರಲ್ಲಿ ನನ್ಗೆ ಮುತ್ತು ಕೊಡ್ಬೇಕು. ಈ ಕೈ ನಿಮ್ದೇ ಇರ್ಬೋದು, ಆದ್ರೆ ಅದ್ರಲ್ಲಿ ನನ್ನನ್ನೇ ತಪ್ಕೊಬೇಕು. ಐ ಲವ್ ಯು. ಗೊತ್ತಾಯ್ತು ನನ್ಗೆ. ಏನ್ ಗೊತ್ತಾಯ್ತು? ಈಗ ನಾನು ಹೂವ ಕೊಟ್ಬಿಟ್ಟು ಮುತ್ತು ಕೊಟ್ಬಿಡ್ತೀನಿ. ಈಗ ಅಲ್ಲಿ ಪ್ರಪೋಸ್ ಮಾಡಿದ್ ಯಾರು? ಚಂದ್ರಪ್ರಭಾ ಪ್ರಪೋಸ್ ಮಾಡೋದ್ರ ಮೇಲೆ ಕಾರ್ತಿಕ್ ಪ್ರಪೋಸ್ ಮಾಡಿದ್ರೆ ಚಂದ್ರಪ್ರಭಂಗ್ ಬೇಜಾರಾಗಲ್ವಾ? ಕಾರ್ತಿಕ್ ಇಲ್ಲಿ ಮುತ್ಕೊಳಕ್ ಯಾಕೆ ಬಂದನೋ? ನನ್ ಮಗ ಉಗಿಯಕ್ಕೆ ಯಾಕೆ ಬರೀ ಉಗಿಯೋದಲ್ಲ ಕಣೋ, ಕೊಡಿ ಅವ್ನಿಗೆ. ನನಗ್ ಕಾರ್ತಿಕ್ ಇಷ್ಟ ಇಲ್ಲ. ನನ್ ಮಗನ್ ನನ್ಗೂ ಇಷ್ಟ ಇಲ್ಲ. ಚಂದ್ರಪ್ರಭಾ ಮುತ್ಕೊಟ್ರ ಮೇಲೆ ನೀನು ಹೋಗಿ ಮುತ್ಕೊಟ್ರೆ ಜೊಲ್ಲು ಅನ್ಕೊಂತಾಳೆ. ನನ್ನ ಯಾಕೆ ಜೊಲ್ಲು ಅಂತಾಳೆ? ಜೊಲ್ ಜಾಗ ಪಾಲ್ ಕೂತಿಲ್ವಾ? ಮತ್ತೆ ನಿನ್ ಚಂದ್ರಪ್ರಭಾ ಮುತ್ಕೊಟ್ಟಿದ್ ಖುಷಿ ಅಲ್ವಾ? ನನ್ಗೆ ಚಂದ್ರಪ್ರಭಾ ಕೊಟ್ಟು ತುಂಬಾ ಖುಷಿ. ಇವಾಗ ಏನ್ ಬೇಕು? ಈಗ ಅವಳನ್ನ ನೋಡ್ಲಿ, ಒಂದೇ ಒಂದ್ಸಲ ಗಟ್ಟಿಯಾಗಿ ತಪ್ಕೋಬೇಕು ಅನ್ಸುತ್ತೆ ತಾನೆ.
ನೀನ್ ಯಾರು? ನಾನ್ ಚಂದ್ರಪ್ರಭಾ. ಹೋಗೋ ಮೂಡೆ, ನೀ ಕಾನ್ಸೆಪ್ಟಿಗೆ ಬರಲ್ಲ. ಇಲ್ಲ ಇಲ್ಲ, ನೀನ್ ಚಂದ್ರಪ್ರಭಾ. ನಾನ್ ಚಂದ್ರಪ್ರಭಾ. ನೀನು? ಕಾರ್ತಿಕ. ಕಾರ್ತಿಕ್ ಹೆಂಗಿದ್ದಾನ? ಮತ್ತೆ ಅಣ್ಣ 45 ವರ್ಷ ಆದ್ರ ಮೇಲೆ ಚಂದ್ರಪ್ರಭಾ ಒಂದ್ ಹುಡುಗಿನ ತಪ್ಕತ್ತವನೆ. ಎಷ್ಟು ಖುಷಿ ಇರ್ಬೇಕು, ಎನರ್ಜಿನೇ ಇಲ್ಲ ನೋಡ. ಚಂದ್ರಪ್ರಭಾ ತಪ್ಪಿದ್ರೆ ಖುಷಿ ಪಡಿ. ಒಂದೇ ಒಂದ್ಸರಿ ನಿಮ್ಮನ್ನ ಹಗ್ ಮಾಡ್ಲಾ? ಗೊತ್ತಾಯ್ತು, ಹೇಳ್ಕೊಡು ಒಂದೆ. ಏನ್ ನಿನ್ನೆ ತಪ್ಕೊಂಡೆ? ಈಗ ಗೊತ್ತಾಯ್ತು ಬಿಡು, ನಾನು ತಪ್ಕೊತೀನಿ. ಅಲ್ಲಿ ಹೋಗಿ ತಪ್ಕೊಂಡಿದ್ ಯಾರಪ್ಪ? ನೀನು. ನಾನು ಅಂದ್ರೆ ಯಾರು? ನೀ ಕಾರ್ತಿಕ. ಕಾರ್ತಿಕ ಅಲ್ಲ, ಚಂದ್ರಪ್ರಭಾ ತಪ್ಕೊಂಡು. ಚಂದ್ರಪ್ರಭಾ ತಪ್ಕೊಳ್ಬೇಕಾದ್ರೆ ಕಾರ್ತಿಕ ಅಡ್ಡದ ತಡೆದ್ರೆ ಆ ಚಂದ್ರಪ್ರಭಂಗೆ ಎಷ್ಟು ಬೇಜಾರಾಗುತ್ತೆ. ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಕಾರ್ತಿಕ ಇಲ್ಲಿಗೆ ಯಾಕೆ ಬಂದವನು? ಕ್ಯಾಕ್ ಮಕ್ಕೋಗೆ ಇದೆಲ್ಲ ಕಲ. ಕಾರ್ತಿಕ್ಗೆ ಮುಂದೆ ಹೇಳಿ ಕೊಟ್ಟು. ಕಾರ್ತಿ, ದಯವಿಟ್ಟು ಚಂದ್ರಪ್ರಭಾ ಫಸ್ಟ್ ಟೈಮ್ ಲೈವ್ ಆಗಿದೆ. ಹೌದು, ಬಿಟ್ಬಿಡು ಅವ್ನು. ಸರಿ ಚಂದ್ರಪ್ರಭಾ, ಲೋ ಒಂದೇ ಒಂದ್ಸಲ, ಈಗ ನಾನು 2 ಸಲ 3 ಸಲ ಮುತ್ತು ಕೊಟ್ಟೆ, ಆದ್ರೆ ಅವಳೇ ನನಗೆ ಮುತ್ತು ಕೊಡ್ನಿಲ್ವಲ್ಲ. ಏನ್ ಮಾಡೋದು? ತೀರ್ಸ್ಕೋ ಟಿಟಿ, ತೀರ್ಸ್ಕೋ. ಮುತ್ತು ಬೇಕಿತ್ತಲ್ವಾ? ರೀ, ನಿಮಗ್ ಮುತ್ ಕೊಡ್ಬೇಕು ಅನ್ಸ್ತಾ ಇದೆ. ಎನರ್ಜಿ ಎನರ್ಜಿ ಕಾರ್ತಿಕ್. ಚಂದ್ರಪ್ರಭಾ ಮುತ್ತಗತ್ತವನೆ. ರಿಯಲ್ ಲೈಫ್. ಚಂದ್ರಣ್ಣ, ಬೇಜಾರಾಗ್ಬೇಡ, ಅವಳು ನನಗ್ ಬಿದ್ಲು ಅಂತ. ಇನ್ ಒಂದೇ ಒಂದ್ ಸಾಂಗಿಗೆ ನಾನು ನೀನು ನನ್ನ ಜೀವನದಲ್ಲಿ ಬರೋದೇ ಬೇಡ ಅಂತ ಕಿತ್ತಾಗಿದೆ ಕಣ. ಆದ್ರೂ ಬಂದಿ ಯಾಕೋ ಇಷ್ಟೊಂದು ತೊಂದರೆ ಕೊಡ್ತೀಯ. ಲವ್ ಮಾಡಕ್ ಸಹಾಯ ಮಾಡು ಅಂತ ಹೇಳ್ದೆ, ಆದ್ರೆ ನೀನೇ ಸಹಾಯ ಮಾಡೋದ್ ನೆಪದಲ್ಲಿ ಅವಳನ್ನೇ ಹೊಡ್ಕೊ ಹೋಗ್ತಾ ಇದ್ದಿ. ಮಿತ್ರದ್ರೋಹಿ ನೀನು. ಅಲ್ಲ ಕಣ, ಇನ್ನೊಂದ್ ಸಾಂಗಿಗೆ ಡ್ಯಾನ್ಸ್ ಆಡ್ಬಿಡ್ತು. ಬೇಡ ಕಣಲೆ, ಈಗ ನಾನೇ ಚಂದ್ರಪ್ರಭಾ, ನೀನೇ ಕಾರ್ತಿಕ. ಆ ಸಾಂಗಲ್ಲಿ ನಾನೇ ಆಕ್ಟ್ ಮಾಡ್ತೀನಿ. ಅಲ್ಲ, ಈ ಸಾಂಗ್ ಬೇಡ. ಬೇಡ, ನೀವು ಒಂದ್ಸರಿ ಇವತ್ತು ಬೇಡ ಕಣಲೆ. ಚಂದ್ರನ ಆಟು ಡ್ರೈ ಆಗೋಯ್ತು. ಎಲ್ಲ ಪೀಸ್ ಪೀಸ್. ಅಯ್ಯೋ, ಸತ್ಯ ಹೋಗ್ಬಿಟ್ಯಾ? ನಿಮ್ಗಿದೆ ತಾನೇ ಬೇಕಾಗಿದ್ದು? ಹೋಗಿ ಬದುಕೋಗಿ. ಏನ್ ಡೈಲಾಗ್ ಗುರು? ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಆಶ್ಚರ್ಯ ಪಡ್ತಾ ಇದ್ದೀರಾ. ಇಲ್ಲಿ ಇವನ್ ಯಾಕೆ ಸತ್ತ, ಮೊಲ ಯಾಕೆ ಉಳಿತು ಅಂತ. ಮುಂಗಾರು ಮಳೆಯಲ್ಲಿ ಗಣೇಶ್ನ ತುಂಬಾ ಪ್ರೀತಿ ಮಾಡ್ತಾ ಇತ್ತು ಮೊಲ. ಅಲ್ಲಿ ಗಣೇಶ್ ಮಾತ್ಗೆಲ್ಲ ಕೇಳ್ತಾ ಇತ್ತು. ಇಲ್ಲಿ ಇವನ್ ನನ್ ಮಾತ್ ಕೇಳಲಿಲ್ಲ. ಅದಕ್ಕೆ ನಾನ್ ಯಾಕೆ ಸಾಯ್ಬೇಕು? ಇವನ್ ಸಾಯ್ಲಿ ಹಾಳಾಗು. ಎದ್ಬಿಡ್ತು ಗೊಬ್ಬರ. ವಿಷಯ ಗೊತ್ತಾಯ್ತಾ? ಏನಪ್ಪ ಅದು? ನಾನು ಸೌಮ್ಯನ ಲವ್ ಮಾಡ್ತಿದ್ದೆ, ಸಹಾಯ ಮಾಡು ಅಂತ ಕರ್ದೆ ಕಣ. ಆದ್ರೆ ಅವನೇ ಹೊಡ್ಕೊಂಡ್ ಹೊಂಟೋದ. ಪ್ರತಿ ಸಲಿ ನಿನಗೆ ಯಾಕೆ ಹಿಂಗಾಗತ್ತೆ ಚಂದ್ರಪ್ರಭಾ? ಅವ್ನು ಯಾಕಾರ ಬಂದಿ ನನ್ನ ಜೀವನನ ಹಾಳು ಮಾಡ್ತಾ ಇದ್ದಾನೋ ಒಂದು ಗೊತ್ತಾಯ್ತಲ್ಲ ಕಣ. ಜೀವನ ಹಾಳು ಮಾಡ್ಲಿ, ಚೂರ್ ಮುತ್ಕೊಡ್ಲಾರ್ರಿ ಎಳ್ಕಂದೆ ಬಿಟ್ಟ ಎಲ್ಲ ಬರೀ ಹೊಗೆ ಸೊಪ್ಪು ವಾಸನೆ ಹೊಡಿತಾ. ಆದ್ರೆ ಒಂದಂತೂ ಸತ್ಯ, ಈ ಸ್ಕಿಟ್ಟಿನ ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ನಮ್ಮ ವೆಂಕಟ್ ಸರ್, ಕೂಲಿ ಕಾರ್ತಿಕ್ ಇದೆ. ಸ್ಟಾರ್ಟಿಂಗು ಆ ಫ್ಲಡ್ ಲೈಟ್ ಸ್ಪಾಟ್ ಲೈಟ್ಗಳನ್ನ ಹಾಕೊಂಡು ಚಂದ್ರಪ್ರಭಾ ನಿಂತಿದ್ದಾಗಲೇ ನಂಗೆ ಕ್ಲೈಮ್ಯಾಕ್ಸ್ ಗೊತ್ತಿತ್ತು ಏನಾಗುತ್ತೆ. ಅಲ್ಲೇ ಪ್ರಿಡಿಕ್ಟ್ ಮಾಡ್ಬಿಟ್ಟೆ. ಚಂದ್ರಪ್ರಭಾ, ನಿಮ್ಮ 6 ಪ್ಯಾಕ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅದ್ಭುತವಾಗಿ ವರ್ಕೌಟ್ ಮಾಡಿದೀರಾ. ಸ್ಕಿಟ್ ಹೆಂಗಿತ್ತು? ಟಿಟಿ
ಟಿಟಿ ಕಂಪ್ಲೀಟ್ ಕಾರ್ತಿಕ್ ಟಿಟಿ ಪೂರ್ತಿ ಟಿಟಿ ಪೂರ್ತಿ ಟಿಟಿ ಇದು. ಸೌಮ್ಯಾಗೂ ಅದೇ ಖುಷಿ. ಏನ್ ಅವಳು ಪ್ರಾಕ್ಟೀಸೇ ಬೇಡ, ಪ್ರತಿ ವಾರ ಏನ್ ನಡೆಯುತ್ತೆ ಅವಳು ಮುಂಚೆನೆ ಗೊತ್ತಿರುತ್ತೆ. ಇಲ್ಲ, ನಾನು ಆಕ್ಚುಲಿ ಇಲ್ಲಿಂದ ಕುತ್ಕೊಂಡು ತುಂಬಾ ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದ್ದೆ, ಯಾವ್ದು ಆಕ್ಟಿಂಗ್ ಇರಲಿಲ್ಲ, ಇಟ್ ವಾಸ್ ಸೋ ನ್ಯಾಚುರಲ್. ಹೌದು, ನಿಮ್ಗೆಲ್ಲ ಅನ್ನಿಸ್ತಾ ಇಲ್ವಾ ಕಾರ್ತಿಕ್ಗೆ ಹೊಸ ಜೋಶ್ ಬಂದಿದೆ ಅಂತ? ಹೌದು. ಚಿಗಿಲಿಗಿಲಿ ಮಜಾ ಭಾರತ ಅಲ್ಲಿ ಆಮೇಲೆ ಕಾಮಿಡಿ ಟಾಕೀಸ್ ಅಲ್ಲಿ ಎಲ್ಲೂ ನಾನು ನೋಡಿಲ್ಲ ಇಷ್ಟು ಜೋಶು. ಇಷ್ಟ ಇರ್ಲಿಲ್ಲ. ಅಲ್ಲ, ಕಾರ್ತಿಕ್ ಯಾವತ್ತೂ ಅವನ ಕಾಸ್ಟ್ಯೂಮ್ ಬಗ್ಗೆ ಯೋಚನೆನೇ ಮಾಡದೇ ಇದ್ದವನು. ಅರ್ಕಲ್ ಬಟ್ಟೆ, ಹಳೆ ಬಟ್ಟೆಗಳೆಲ್ಲ ಹಾಕೊಂಬರೋನು. ಇವಾಗ ನೋಡಿ ಏನ್ ಟಿಪ್ ಟಾಪ್ ಆಗಿ ಬರ್ತಾ ಇದ್ದಾನೆ. ಸೆಲೆಕ್ಷನ್ ಸೌಮ್ಯ ಅವರೇ ಮಾಡೋದು ಮೇಡಮ್. ಹೌದಾ? ಅವರೇ ಡಿಸೈನರ್. ತುಂಬಾ ಚೆನ್ನಾಗಿತ್ತು. ನೀವು ಪ್ರತಿ ಸಲ ಬಂದು ಪಾಪ ಚಂದ್ರಪ್ಪನಿಗೆ ನೀವು ಬಂದು ಬಾಯಿಗೆ ಮಣ್ಣು ಹಾಕ್ಬಿಟ್ಟು ನೀವು ಅವನ ಆಸೆಗಳನ್ನೆಲ್ಲ ನೀವು ಹಾರಿಸ್ಕೊಂಡು ಹೋಗುವಂಥ ಸ್ಕಿಟ್ಟನ್ನು ತಾವೇ ತಯಾರು ಮಾಡ್ಕೋತಿರಲ್ಲ ಕಾರ್ತಿಕ್ ಅವರೇ, ನಿಮ್ಮ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್. ಅದನ್ನು ಇದೇ ಥರ ಮಾಡಿ ಸ್ಕಿಟ್ನ ಯಾವುದೇ ಕಾರಣಕ್ಕೂ ಚೇಂಜಸ್ ಬೇಡ ಅಂತ ಹೇಳುವಂಥ ಸೌಮ್ಯ ಅವರೇ ತುಂಬ ಚೆನ್ನಾಗಿತ್ತು. ಲಕ್ಷಣವಾಗಿ ಡ್ರೆಸ್ ಆಗಿ ಬಂದು ಇದೆಲ್ಲ ದಡ್ಡ ನನ್ನ ಮಕ್ಕಳ್ರ ನಿಮ್ಗೆ ಗೊತ್ತಾಗಲ್ಲ, ಕಲ್ತ್ಕೊಳ್ರಿ, ಟ್ಯಾಲೆಂಟ್ ಅದು. ವೇಸ್ಟ್ಗಳ ಅಲ್ಲ ಸರ್, ಸ್ಟೇಜ್ ಮೇಲೆ ಮದ್ವೆ ಆಗ್ಬೇಕು ಅಂದ್ ಚಂದ್ರಪ್ರಭಾ ನೀವೆಲ್ಲ ಸೇರಿ ನಮ್ಗೆ ಮಾಡಿಸ್ತೀರ. ಪೀಟಿಗೆ ಹಿಲೇರಿಯಸ್ ಆಗಿತ್ತು, ಮಜಾ ಇತ್ತು, ಖುಷಿ ಇತ್ತು, ತರಲೆ ಇತ್ತು. ಪಾಪ ಚಂದ್ರಪ್ರಭುನ್ ಪಾಡ್ ಹಂಗೇ ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಹೋದ್ ವಾರ ಹೇಳಿದ್ದ ಮುಂದಿನ ವಾರ ಕರ್ಕೊಂಡ್ಬರ್ತೀನಿ ನಾನು ಮದ್ವೆ ಆಗೋಳ್ನ ಅಂತ ಕರ್ಕೊಂಡ್ಬಂದಿಲ್ಲ. ಅದೇ ಅವ್ರ ಮನೆ ಅಣ್ಣಂದು ದೊಡ್ಡ ಮ್ಯಾಟ್ರ್ ಆಗ್ಬಿಟ್ಟೈತೆ. ಬರ್ಡೇಗೆ ವಿಶ್ ಮಾಡಿಲ್ಲ, 2 ದಿನದ ಫೋನು ಇಲ್ಲ, ಮೆಸೇಜ್ ಇಲ್ಲ. ಮರವು ನಿನ್ನೆ ಏನಂತ ಅವ್ನ್ ಗೊತ್ತಾ? ನಾವೆಲ್ಲ ರಿಹರ್ಸಲ್ ಮಾಡ್ತಿದ್ವಿ. ಆಯ್ತು, ನೀವ್ ಇಬ್ರೇ ಕಣಪ್ಪ ಮಾಡೋದು ರಿಹರ್ಸಲ್. ನಾವು ರಿಹರ್ಸಲ್ ಮಾಡ್ತಿದ್ವಿ. ಸೀದಾ ಆಚೆಗೆ ಹೋದ, ನನಗೆ ಏನೋ ಹೇಳ್ಕೊಬೇಕು ಅನ್ಸುತ್ತೆ, ನೀವಿಬ್ರು ಕೇಳ್ತಾನೆ ಇಲ್ಲ ಅಂದ. ಆಮೇಲೆ ಅವನೇ ವಾಪಸ್ ಬಂದು ನಾನು ತೊಡೆ ಮೇಲೆ ಮಲ್ಕೊಂಡ್ ಕಣ್ಣೀರ್ ಹಾಕ್ತವನೆ. ಸರ್ ಯಾರು? ಚಂದ್ರಣ್ಣ. ಈಗ ಪಾಪ ಒಂದು ಏನೋ ಸಂಬಂಧ, ನನಗೆ ಲವ್ ಬೇಡ, ಮದ್ವೆನೂ ಬೇಡ, ಸಿಂಗಲ್ ಆಗಿ ಸತ್ತೋಗ್ತೀನಿ, ಯಾರೋ ಕಾರ್ಪೊರೇಷನ್ ಅವ್ರು ತಗೊಂಡೋಗಿ ನಾನು ಊತ ಹಾಕ್ಬಿಡ್ಲಿ. ಡಿಪ್ರೆಷನ್ ಅಲ್ವಣ್ಣ ಅಣ್ಣ. ಕೊಬ್ರಾ ವಿಷಯ ಗೊತ್ತಾಯ್ತಾ? ಅವಳನ್ನು ಎತ್ಕೊಂಡು ಹೋಗ್ಬಿಟ್ರಂತೆ. ನೋಡಿ ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ಅಷ್ಟು ಪ್ರೀತಿಯಿಂದ ಅವಳು ಡ್ರೈ ಫ್ರೂಟ್ಸ್ ಕೊಟ್ರೆ ಬಿಸಾಕ್ಬಿಟ್ಟೆ ನೀನು. ಕಾರ್ತಿಕ್ ಸರ್ ಅದಕ್ಕೆ ಬಿಸಾಕ್ಬಿಟ್ಟೆ. ಕಾರ್ತಿಕ್ ಡ್ರೈ ಫ್ರೂಟ್ಸ್ ಅಂದ್ರೆ ಏನು? ಕಾರ್ತಿಕ ತಂದ್ಕೊಟ್ಟಿದ್ದ, ಅದಕ್ಕೆ ಅವಳು ಕೊಟ್ಲು ನನಗೆ. ಅವ್ನ್ ತಿಂದು ಬಿಟ್ಟಿರದ ಅಲ್ಲ, ಅವ್ನು ಲೂಸ್ ನನ್ ಮಗ, ಇನ್ನೂ ಡ್ರೈ ಫ್ರೂಟ್ಸ್ ಅಲ್ಲ ಅವನೇ, ಅವ್ನು ಆಲ್ರೆಡಿ ಫ್ರೆಶ್ ಫ್ರೂಟ್ ಜ್ಯೂಸ್. ಆಮೇಲೆ ಕಾರ್ತಿಕ, ನೀನಂತೂ ಸಿಕ್ಕಾಪಟ್ಟೆ ಮೋಸ ಮಾಡ್ತೀಯ ಕಣೋ ಪಾಪ ಚಂದ್ರಪ್ರಭನ್. ಅಲ್ಲ ಕಣೋ, ಯಾವ್ದೇ ತುಂಬಾ ಕ್ಯೂಟ್ ಅನ್ಸುತ್ತೆ ಅದೆಲ್ಲ ನೀನು ಸೌಮ್ಯ ಜೊತೆ ಆಕ್ಟ್ ಮಾಡ್ಬೋದಂತೆ. ಲಾಸ್ಟ್ ಅಲ್ಲಿ ಅವ್ನ ನೆಲದ ಮೇಲೆ ಮಲ್ಕೊಂಡು ಎದೆ ಮೇಲೆ ನಡ್ಕೊಂಡು ಹೋಗೋ ಆಕ್ಟ್ ಅನ್ ಮಾತ್ರ ಚಂದ್ರಪ್ರಭಾ ಮಾಡ್ಬೇಕಂತೆ. ಇದನ್ನೆಲ್ಲ ನಾವು ಒಪ್ಪೋದಿಲ್ಲ. ಮಿಕ್ಕಿದ್ನೆಲ್ಲ ನೀನ್ ಆಕ್ಟ್ ಮಾಡಿಲ್ವಾ? ರಿಯಲ್ ಆಗಿ ಆಕ್ಟ್ ಮಾಡು ನೋಡೋಣ ಲಾಸ್ಟ್ ಶಾರ್ಟ್ ನ.